ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಈಸಿ ಆಗಿರೋ ರೊಟ್ಟಿನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈ ರೊಟ್ಟಿ ಮಾಡೋಕ್ಕೆ ನಾನು ಚಿರೋಟಿ ರವೆನ ಯೂಸ್ ಮಾಡಿದ್ದೀನಿ. ತುಂಬಾನೇ ಈಸಿಯಾಗಿ ಕ್ವಿಕ್ಕಾಗಿ 10 ನಿಮಿಷಕ್ಕೆಲ್ಲ ನಾವು ಈ ರೊಟ್ಟಿನ ಮಾಡ್ಕೋಬಹುದು. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಚಿರೋಟಿ ರವೆನ ನಾನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನೀವು ಮಿಕ್ಸರ್ ಜಾರಿಗೆ ಇಲ್ಲ ಅಂದ್ರೆ ಕೈಯಲ್ಲೂ ಕೂಡ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಗಟ್ಟಿ ಇರೋಷ್ಟು ಚೆನ್ನಾಗಿ ನೀರು ಹಾಕಿ ನಾದ್ಕೋಬೇಕು. ಆಮೇಲೆ ನಾವು ತೆಳ್ಳಗೆ ಮಾಡ್ಕೋಬೇಕು. ಅದ್ರ ಬದಲು ಈ ತರ ಮಿಕ್ಸಿಗೆನೆ ಹಾಕೊಂಡ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ. ನಾನಿಲ್ಲಿ ಒಂದು 1/4 kg 1 ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಒಂದೆರಡು ರೌಂಡು ರುಬ್ಕೋಬೇಕು. ನಿಮಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕೊಳ್ಳಿ. ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು. ನೀವು ಸೌಟಲ್ಲಿ ಹಾಕೋದಿದ್ರು ಹಾಕೋಬಹುದು ಈ ರೊಟ್ಟಿನ. ನಾನು ಕೈಯಲ್ಲಿ ಬಡಿಯೋದ್ರಿಂದ ತೆಳ್ಳಗೆ ಮಾಡ್ಕೊಂಡಿಲ್ಲ, ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ನೀವು ಸೌಟಲ್ಲಿ ಹಾಕೋದಿದ್ರೆ ನೀವು ಸ್ವಲ್ಪ ತೆಳ್ಳಗೆ, ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ನೀವು ಸೌಟಲ್ಲಿ ಕೂಡ ಹಾಕೋಬಹುದು. ನಾನಿಲ್ಲಿ ಇದಕ್ಕೆ ಕ್ಯಾರೆಟ್ ಮತ್ತೆ ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಈರುಳ್ಳಿನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು. ನಾನಿಲ್ಲಿ ಈರುಳ್ಳಿನ ಹಾಕಿಲ್ಲ. ನಾನು ಸಬ್ಬಸಿಗೆ ಸೊಪ್ಪು ಮತ್ತೆ ಕ್ಯಾರೆಟ್ನ ಮಾತ್ರ ಹಾಕೊಂಡಿದ್ದೀನಿ. ಸೊಪ್ಪು ಮತ್ತೆ ಕ್ಯಾರೆಟ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅಂದ್ರೆ ಅಕ್ಕಿ ಹಿಟ್ಟಲ್ಲಿ ಅಷ್ಟು ಗಮ್ನೆಸ್ ಇರೋದಿಲ್ಲ. ನಮಗೆ ಚಿರೋಟಿ ರವೆಲಿ ಸ್ವಲ್ಪ ಗಮ್ನೆಸ್ ತರ ಇರುತ್ತೆ. ಅಂಡ್ ಇದ್ರ ತರ ಇರುತ್ತೆ. ಬಳಿಯಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಸೌಟಲ್ಲಿ ಹಾಕೊಳ್ಳೋದಿದ್ರೆ ನಾನು ಆಗ್ಲೇ ಹೇಳ್ದಂಗೆ ನೀವು ತೆಳ್ಳಗೆ ಮಾಡ್ಕೋಬೇಕು. ಬಳಿಯೋದಕ್ಕಾದ್ರೆ ಈ ಹದದಲ್ಲಿದ್ರೆ ಸಾಕು ನಿಮಗೆ. ನಾನಿಲ್ಲಿ ಕಬ್ಬಣದ ಹಂಚನ್ನ ಇಟ್ಕೊಂಡಿದ್ದೀನಿ. ಹಂಚು ಚೆನ್ನಾಗಿ ಕಾಯ್ದಿರ್ಬೇಕು. ನೀವು ಹಂಚು ಕಾಯ್ದೆ ಹಾಕ್ಬಿಟ್ರು ಕೂಡ ರೊಟ್ಟಿ ಎದ್ದೊಳೋದಿಲ್ಲ, ಕಚ್ಕೊಂಡ್ಬಿಡುತ್ತೆ. ಹಂಚು ಚೆನ್ನಾಗಿ ಕಾಯ್ದಿರ್ಬೇಕು. ಉರಿನ ಫುಲ್ ಇಟ್ಕೊಂಡಿರ್ಬೇಕು. ನೀವು ಫುಲ್ಲು ಉರಿನ ಇಟ್ಕೊಂಡು ನೋಡಿ, ಸ್ವಲ್ಪ ಹಿಟ್ಟನ್ನ ತೆಗ್ದು ಒಂದ್ ಸೈಡ್ ಹಾಕೋಬೇಕು. ಈ ತರ ಒಂದ್ ಸೈಡ್ ಹಾಕೊಂಡೆ ಆ ಹಿಟ್ಟು ಮೇಲೆನೆ ಈ ತರ ಬಳಿಬೇಕು. ಅವಾಗ ನಿಮಗೆ ಕೈ ಕೂಡ ಸುಡಲ್ಲ. ನೋಡಿ, ಹಿಟ್ಟಿನ ಮೇಲೆನೆ ನೀವು ಸ್ಪ್ರೆಡ್ ಮಾಡಬೇಕು. ಕೈನ ಹಿಟ್ಟು ಮೇಲೆ ಇರಬೇಕು ಕೈ, ಹಾಗೆ ಎಳಿಬೇಕು. ಇದು ಗಮ್ನೆಸ್ ಇರುತ್ತೆ. ನಿಮಗೆ ಎಳೆಯೋದಕ್ಕೂ ಕೂಡ ರೊಟ್ಟಿ ಈಸಿ ಅನ್ಸುತ್ತೆ. ಆರಾಮಾಗೆ ಮಾಡ್ಕೋಬಹುದು. ಬಳ್ದಾದ್ಮೇಲೆ ಈ ತರ ಒಂದು ಪ್ಲೇಟನ್ನ ಮುಚ್ಚಿ ಒಂದ್ 2 ನಿಮಿಷ ಬೇಯಿಸ್ಕೊಳ್ಳಿ. ಮತ್ತೆ ಬೇಗನೆ ಕ್ವಿಕ್ಕಾಗಿ ಆಗ್ಬಿಡುತ್ತೆ ರೊಟ್ಟಿ. ನೀವು ಒಂದೇ ಸಲ 3-4 ಜನಕ್ಕೆ ಅಟ್ ಎ ಟೈಮ್ ರೊಟ್ಟಿನ ಕೊಡ್ಬೋದು. ಅವ್ರದ್ದು ತಿಂದ ಆಗೋದ್ರೊಳಗೆ ಒಂದು ರೊಟ್ಟಿ ಆಗಿರುತ್ತೆ. ಅಷ್ಟು ಕ್ವಿಕ್ಕಾಗಿ ಆಗುತ್ತೆ ರೊಟ್ಟಿ. ಅಕ್ಕಿ ರೊಟ್ಟಿನೂ ಇದೇ ರೀತಿ ಮಾಡ್ಕೋಬಹುದು. ಅಕ್ಕಿ ರೊಟ್ಟಿನೂ ಬೇಗ ಆಗುತ್ತೆ. ತಟ್ಟಿ ಮಾಡೋ ರೊಟ್ಟಿ ಎಲ್ಲ ತುಂಬಾ ಟೈಮ್ ತಗೊಳುತ್ತೆ, ಬೇಯೋದಕ್ಕೂ ಟೈಮ್ ತಗೊಳುತ್ತೆ. ಆದ್ರೆ ಈ ತರ ಬಳಿಯೋ ರೊಟ್ಟಿ ಮಾತ್ರ ಒಂದ್ 2 ನಿಮಿಷ ಬೆಂದ್ಬಿಡುತ್ತೆ, ಬೇಗನೆ ಆಗುತ್ತೆ. ಬೆಳಗಿನ ತಿಂಡಿಗಂತೂ ಆರಾಮಾಗಿ ಮಾಡ್ಕೋಬಹುದು, ಇಲ್ಲ ನೈಟ್ ಊಟಕ್ಕೂ ಕೂಡ ಮಾಡ್ಕೋಬಹುದು. 1 ಕಪ್ ಚಿರೋಟಿ ರವೆ ಇದ್ರೆ ಸಾಕು, ಕ್ವಿಕ್ಕಾಗೆ ರೊಟ್ಟಿನ ಮಾಡ್ಕೋಬಹುದು. ಈ ರೊಟ್ಟಿಗೆ ಕುಂಬಳಕಾಯಿ ಪಲ್ಯನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಪಲ್ಯನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ತೆಂಗಿನಕಾಯಿ ಚಟ್ನಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಮಸಾಲಾ ಪಲ್ಯಗಳಾದ್ರೂ ಕೂಡ ಈ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್, ಚಿಕನ್ ಗ್ರೇವಿ ಅಥವಾ ಮಟನ್ ಸಾಂಬಾರು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನು ಮತ್ತೆ ಇನ್ನೊಂದು ರೊಟ್ಟಿನ ಬಳ್ದಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದ್ ಸ್ವಲ್ಪ ರೊಟ್ಟಿ ಹಿಟ್ಟನ್ನ ಈ ತರ ಹಾಕೊಂಡು ಹಿಟ್ಟು ಮೇಲೇನೆ ಕೈ ಇರ್ಬೇಕು. ಹಾಗೆ ಅಂದ್ರೆ ಹಿಟ್ಟನ್ನ ಎಳ್ಕೋಬೇಕು ಕೈಯಲ್ಲಿ. ನೋಡಿ ಎಷ್ಟು ಬೇಗ 1 ಮಿನಿಟ್ ಬೇಡ ನಿಮಗೆ ಒಂದು ರೊಟ್ಟಿ ಮಾಡೋದಕ್ಕೆ, ಅಷ್ಟು ಕ್ವಿಕ್ಕಾಗಿ ಆಗುತ್ತೆ ರೊಟ್ಟಿ. ಈ ತರ ಬಳ್ದಿ ಆದ್ಮೇಲೆ ನೀವು ಮತ್ತೆ ಒಂದು ಪ್ಲೇಟನ್ನ ಮುಚ್ಚಿ 1 ನಿಮಿಷ, ಜಸ್ಟ್ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 1 ನಿಮಿಷ ಆದ್ಮೇಲೆ ಮತ್ತೆ ಪ್ಲೇಟನ್ನ ತೆಗೀರಿ. ಪ್ಲೇಟನ್ನ ತೆಗ್ದು ರೊಟ್ಟಿನ ಮಗ್ಚಾಕ್ಬಿಟ್ಟು ಮತ್ತೆ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಉರಿನ ಕಮ್ಮಿ ಇಟ್ಕೋಬಾರ್ದು, ಉರಿನ ಜಾಸ್ತಿನೇ ಇಟ್ಕೋಬೇಕು. ನಿಮಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನಿಮಗೆ ಮೆತ್ತಗೆ ಬೇಕು ಅಂದ್ರೆ ರೊಟ್ಟಿ ಬೇಗನೆ ತೆಗಿಬೇಕು. ಸ್ವಲ್ಪ ಉರಿ ಜಾಸ್ತಿ ಇಟ್ಟು ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ನಿಮಗೆ ಫುಲ್ಲು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ನಿಮಗೆ ಸ್ವಲ್ಪ ಬೇಗ ತೆಗೆದ್ರೆ ಸಾಫ್ಟ್ ಆಗು ಕೂಡ ಇರುತ್ತೆ ರೊಟ್ಟಿ. ನೋಡಿ ಎಷ್ಟು ಸುಲಭವಾಗಿ ತುಂಬಾ ಕ್ವಿಕ್ಕಾಗೆ ರೊಟ್ಟಿನ ಮಾಡ್ಕೋಬಹುದು. ನೀವು ಇದು ಕೈಯಲ್ಲಾದ್ರೂ ಬಳಿಬಹುದು, ಇಲ್ಲಾಂದ್ರೆ ಸೌಟಲ್ಲಿ ಕೂಡ ಹಾಕೋಬಹುದು. ತುಂಬಾನೇ ಈಸಿಯಾಗಿ ಕ್ವಿಕ್ಕಾಗೆ ಮಾಡ್ಕೋಬಹುದು ರೊಟ್ಟಿನ. ನೀವು ಮಿಸ್ ಮಾಡದೆ ಈ ರೊಟ್ಟಿನ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.